ನಿನ್ನೆ ಬೆಳಗಾವಿಯಲ್ಲಿ ನಡೆದ ಈ ಪಂಚಮಸಾಲಿ ಸಮಾಜದ ಹೋರಾಟ ಸಂದರ್ಭದಲ್ಲಿ ಏನು ನಮ್ಮ ಎಲ್ಲ ಕಾರ್ಯಕರ್ತರಿರ್ಬೋದು ಮತ್ತು ಆ ಸಮಾಜದ ಮುಖಂಡರು ಇರ್ಬೋದು, ಬಡ ರೈತರು ಇರ್ಬೋದು, ಯುವಕರು ಇರ್ಬೋದು, ಎಲ್ಲರ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದೆ ಅಂದ್ರೆ ಒಂದು ಪ್ರಾಣಿ ಸಹಿತ ಹೊಡೆಯಂಗಿಲ್ಲ ಯಾರು. ಮತ್ತು ಈ ರೀತಿ ತಮ್ಮ ಹಕ್ಕನ್ನು ಕೇಳಕ್ಕೆ ಹೋದವ್ರಿಗೆ ಇವರು ಬೇಕಾಬಿಟ್ಟು ಲಾಠಿ ಚಾರ್ಜ್ ಮಾಡೋದಲ್ಲಿ ತಲೆ ಹೊಡೆಯೋದು, ಕೈಕಾಲು ಮುರಿದಾವ, ಕೆಲವೊಬ್ರು ನಡೆಯೋಕ್ಕಾಗಂಗಿಲ್ಲ. ಸಮಾಜದ ಆ ಪೂಜ್ಯರಿಗೆ ಸಹಿತ ಕರ್ಕೊಂಡೋಗಿ ಅವ್ರನ್ನ ಸಹಿತ ಇದು ಮಾಡಿ ತೊಂದರೆ ಕೊಡೋದಾಗಲಿ ಈ ರೀತಿ ಮಾಡ್ಯಾರ. ನಮಗೆ ಸಾಕಷ್ಟು ನೋವಾಗ್ಯದ. ಏನು ಈ ನೇತೃತ್ವ ವಹಿಸಿದಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ಇನ್ನು ಹೇಳ್ಯಾರ, ಈ ರೀತಿ ಈ ಕೆಟ್ಟ ಸರ್ಕಾರ ತೊಲಗಬೇಕು, ಈ ಸಮಾಜಕ್ಕೆ ನ್ಯಾಯ ಕೊಡೋದೇ ಇದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೈತೆ ಹೇಳ್ಯಾರ. ಮತ್ತು ನಾವು ಒಂದೇ ಸಮಾಜಕ್ಕೆ ಹೋರಾಟ ಇದು ಕೇಳಿಲ್ಲ ನ್ಯಾಯ, ನಾವು ಉಳಿದ ಸಣ್ಣ ಸಣ್ಣ ಸಮಾಜದ ನ್ಯಾಯ ಕೊಡಿಸೋದು ಕೇಳಿದೆವು. ಇಂಥದ್ರ ಮಧ್ಯೆ ನೀವು ಈ ರೀತಿ ಲಾಠಿ ಚಾರ್ಜ್ ಮಾಡಿ ಬೇಕಾಬಿಟ್ಟು ಹೊಡಿದಾಲಿ, ಅವ್ರನ್ನೇನು ಮನುಷ್ಯರು ನೋಡೋದಲ್ಲಿ ನೋಡದೇ ಇರತಕ್ಕಂಥ ಹೊಡಿದಾಗಿ ಮಾಡೋದು ತಪ್ಪಾಗ್ತದೆ. ಅಧಿಕಾರಿಗಳಿಗೆ ಯಾರು ಇದು ಕೊಟ್ಟರು, ಇದನ್ನು ಪವರ್ ಕೊಟ್ಟರು ಹೊಡ್ಲಿಕ್ಕೆ. ಮುಂದಿನ ದಿನದಲ್ಲಿ ಇದರ ಬಗ್ಗೆ ನಾವು ಎಲ್ಲ ತಾಲೂಕುಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಬಸವಣ್ಣ ಪಾಟೀಲ್ ನೇತೃತ್ವದಲ್ಲಿ, ಮತ್ತು ಇದಕ್ಕೊಂದು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೀನಿ. ಅಲ್ರಿ, ನ್ಯಾಯ ಕೇಳಕ್ಕೆ ಹೋದವ್ರಿಗೆ ಅನ್ಲಿಮಿಟೆಡ್ ಮಂದಿ ಬಂದ್ರ ಅಂತ ಹೇಳ್ತಾರೆ ಇವರು. ಇವ್ರಿಗೆ ಗೊತ್ತಿಲ್ಲ, ಇಂಟೆಲಿಜೆನ್ಸಿ ಇಲ್ಲ ಇವ್ರು ರಿಪೋರ್ಟ್ ಇವ್ರ ಕಡೆ. ಎಷ್ಟು ಜನ ನಮ್ಮ ಸಮಾಜ ಜನರು ಭಾಳ ಸ್ಪಷ್ಟವಾಗಿ ಹಾಕ್ತಾರೆ ಅವರು, ನಾವು ಯಾವುದೇ ದಾಂಧಲಿ ಮಾಡಿಲ್ಲ, ಯಾವುದು ವಾಹನ ಕಲ್ಲು ಹೋಗೋದಿಲ್ಲ ಅಥವಾ ಅಧಿಕಾರಿಗಳು ತೊಂದರೆ ಕೊಟ್ಟಿಲ್ಲ, ನಮ್ಮ ಪಡಿ ನಾವು ಸ್ಟ್ರೈಕ್ ಮಾಡತ್ತೀವಿ ಅಂತ ಹೇಳ್ತಾರೆ. ಅವರು ಸತ್ಯಾಗ್ರಹ ಮಾಡತ್ತಾರ. ಅದ್ರಾಗ ಇವರು ಮಂದಿ ಜನ ಜಾಸ್ತಿ ಬಂದಿರುತ್ತೆ ಲಾಠಿ ಚಾರ್ಜ್ ಮಾಡೋದು ತಪ್ಪಲ್ಲ. ಈ ರೀತಿ ಮಾಡಬಾರ್ದು ಅಧಿಕಾರಿಗಳು. ಇಲ್ರಿ, ಮಂತ್ರಿಗಳು ಎಷ್ಟು ಜನ ಇದ್ರು ನೀವೇ ನೋಡ್ರಿ. ಹಿಂದೆ ಸರ್ಕಾರದ ಇವರೇ ಈ ಸಮಾಜಕ್ಕೆ ಬೆಂಬಲ ಕೊಟ್ಟವರು. ಇವತ್ತು ಅಧಿಕಾರ ಸಿಕ್ಕ ಅಂತೇಳಿ ಯಾರು ಏನೋ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಕಿಸಿಂದ ಹಿಂದಿರ್ತಾರ. ಮತ್ತು ಈ ಸಮಾಜದ ಓಟ್ ಬೇಕು, ಈ ಸಮಾಜದಿಂದ ಅಧಿಕಾರಕ್ಕೆ ಬರ್ತೀರಿ, ನೀವು ಏನೂ ಮಾತಾಡಂಗಿಲ್ಲ, ಬೇಕು ಬೇಡ ನೀವು ಇದು ಮಾಡ್ತೀರಪ್ಪ ಅಂತ ತಪ್ಪಾಗ್ತದೆ ಅಲ್ಲಿದು. ಈಗ ಹೇಳಿಬಿಟ್ಟಲ್ರಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು, ಬರುವಂತ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಸಹಿತ ಇದು ಹೋರಾಟ ಪ್ರಾರಂಭ ಆಗ್ತದೆ. ನ್ಯಾಯ ಸಿಗೋವರೆಗೆ ಹೋರಾಟ ಮಾಡೋದೇ ಇದು. ಈಗ ನಾವು ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೋತಿದ್ದೀವಿ. ಮತ್ತು ಅದರ ಏನು ಅವ್ರಿಗೆ ಲಾಠಿ ಚಾರ್ಜ್ ಆದಾಗ ಗಾಯಗಳಾಗ್ಯಾವ, ಅದರ ಖರ್ಚು ವೆಚ್ಚ ಸರ್ಕಾರ ಕೊಡೋದು ಹೇಳಿದೇವೆ ನಾವು. ತಪ್ಪಾಗ್ತದಲ್ಲ. ಈಗ ಅಮಾಯಕರು ಬಂದಿರ್ತಾರಲ್ಲಿ ಸತ್ಯಾಗ್ರಹ, ಅವ್ರಿಗೆ ಬೇಕಾಬಿಟ್ಟು ಹೊಡೆದ್ರೆ ಅವ್ರು ಉಪಜೀವನ ಹೆಂಗೆ, ಮತ್ತು ಮನೆಗೆ ಬಂದವರು ಆರಾಮಾಗಿ ಹೊಳೆ ಕೆಲಸಕ್ಕೆ ಹತ್ತಲಾಕ ಮತ್ತೊಂದು 15 ದಿನ ಹೋಗ್ತದೆ. ಎಷ್ಟು ಗಾಯ ಆಗ್ಯದೋ ಎಷ್ಟು ನೋವಾಗ್ಯದೋ ಇನ್ನೂ ಗೊತ್ತಿಲ್ಲ. ಇನ್ನೂ ಈ ರೀತಿ ಮಾಡೋದು ಯಾರು ಅದನ್ನು ಅಧಿಕಾರಿಗಳದ ಅವ್ರನ್ನ ಕ್ರಮ ತಗೊಳ್ರಿ. ಶಾಸಕರು ಮತ್ತು ಪೂಜ್ಯರು ಹಿರಿಯ ಮುಖಂಡರು ಎಲ್ಲರೂ ಕೂಡ ಭೇಟಿಯಾಗಿ ಬಂದಾರೆ. ಭೇಟಿಯಾಗಿ ಸಾಂತ್ವನ ಹೇಳ್ಯಾರ ಮತ್ತು ವೈಯಕ್ತಿಕವಾಗಿ ಶಾಸಕರು ಅವರು ಸಹಾಯ ಸಹಕಾರ ಮಾಡ್ತಂತ ಹೇಳ್ಯಾರ. ಪ್ರೇಮಾನ್ ಬ್ರದರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ನಿನ್ನೆ ನಡೆದಂಥ ಬೆಳಗಾವಿನಲ್ಲಿ ಏನು ಪಂಚಮಸಾಲಿ ಸಮಾಜದವರು 2A ಮೀಸಲಾತಿಯನ್ನು ಕೇಳಕ್ಕೆ ನಿನ್ನೆ ಹೋಗೆಲ್ಲ ಪ್ರತಿಭಟನೆ ಇಟ್ಟಿದ್ರು ಬೆಳಗಾವಿಯಲ್ಲಿ. ಅಲ್ಲಿ ಪೊಲೀಸರು ಹಿಟ್ಲರ್ ಶಾಹಿ ಅಮಾಯಕರ ಮ್ಯಾಗ ಲಾಠಿ ಚಾರ್ಜ್ ಮಾಡಿ ಅವರಿಗೆಲ್ಲ ಬಡದ. ಅಂದ್ರೆ ಈ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಮ್ಮ ಹಕ್ಕಿದೆ ನಮಗೆ ಮೀಸಲಾತಿ ಕೇಳಕ್ಕೆ. ನಾವು ನೋಡಿರ್ಬೋದು, ಮುಖ್ಯಮಂತ್ರಿಗಳು ಪೂಜ್ಯ ಗುರುಗಳು ಹೇಳಿದ್ರು, ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಹೇಳಿದ್ರು, ತಾವು ಮನವಿ ಸ್ವೀಕರಿಸಲಿಕ್ಕೆ ಮುಖ್ಯಮಂತ್ರಿ ಬರ್ಬೇಕತ್ತ. ಮುಖ್ಯಮಂತ್ರಿ ಹೋದ್ರೆ ಮುಗ್ದೇ ಬರ್ತಿತ್ತಲ್ಲ, ಒಂದು 5-10 ಮಿನಿಟ್ ಹೋಗಿ ಮನವಿ ತಗೊಂಡ್ರೆ ಮುಗ್ದೇ ಬರ್ತಿತ್ತು. ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿ, ಅಂದ್ರೆ ಹಿಟ್ಲರ್ ಶಾಹಿನ ಗುಂಡಾಗಿರಿ ಸರ್ಕಾರ ಇತ್ತಿದೆಯಲ್ಲ. ಯಾರು ಪೊಲೀಸರು ಯಾರು ಲಾಠಿ ಚಾರ್ಜ್ ಮಾಡಲ್ಲ ಅವ್ರ ಸುತ್ತ ಕ್ರಮ ತಗೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು. ನಾವು ನೋಡಿರ್ಬೋದು, ಪೂಜ್ಯ ಗುರುಗಳು ಮತ್ತೆ ಬಸವಣ್ಣ ಪಾಟೀಲ್ ಯತ್ನಾಳ್ ಅವ್ರು ಬರೇ ತಮ್ಮ ಸಮಾಜ ಅಷ್ಟೇ ಮೀಸಲಾತಿ ಕೈಯಲ್ಲವರು, ಮರಾಠ ಸಮಾಜ ಮತ್ತು ನಮ್ಮ ಹಾಲ್ಮತ ಸಮಾಜ, ವಾಲ್ಮೀಕಿ ಸಮಾಜದವ್ರಿಗೆ ಮೀಸಲಾತಿ ಕೊಡಬೇಕು. ಎಲ್ಲಾ ಸಮಾಜದವ್ರು ಮೀಸಲಾತಿ ಕೂಡ ಹಕ್ಕಿ ಹೇಳಕತ್ತಾರ. ಅವ್ರು ಒಂದೇ ಸಮಾಜದವ್ರಿಲ್ಲ ಅಂದ್ರೆ ಕೇಳೋದು ತಪ್ಪಿಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಕೇಳೋದು ತಪ್ಪಿಲ್ಲ. ಎಲ್ಲರಿಗೂ ಸರ್ವಾಧಿಕಾರ ಐತಿ. ಈ ತಾವು ನೋಡಿರ್ಬೋದು, ನಿನ್ನೆ ವಿಜಯಾನಂದ ಕಾಶ್ಯಪ್ನವ್ರನ್ನ ಹೇಳಿಕೆ ಕೊಟ್ರು, ಇಲ್ಲ ಈ ರೀತಿ ಮಾಡು ಸರಿ ಇಲ್ಲ. ಅಲ್ರಪ್ಪ, ನೀವು ಬಿಜೆಪಿ ಸರ್ಕಾರ ಇದ್ದಾಗ ನೀವು ವಿರೋಧ ಮಾಡ್ರ ಅವಾಗೆಲ್ಲ, ಅವಾಗ ಮೀಸಲಾತಿ ನೀವು ಕೇಳ, ಈಗ ನೀವು ಬರ್ತಾ ಇಲ್ಲ. ವಿಜಯಾನಂದ ಕಾಶ್ಯಪ್ನವ್ರು ಬಂದಿಲ್ಲ, ರಾಜು ಕಾಗೆ ಬಂದಿಲ್ಲ, ನೋಡಿನ ಅಲ್ಲ, ನಾನು ನೋಡ್ತಿರ್ತೇನಲ್ಲ. ಕೇಳ್ಬೇಕಿಲ್ಲ, ಕೇಳಕತ್ತಾರ ಅವರು ಮೀಸಲಾತಿ ಕೇಳತ್ತಾರ ಅಂದ್ರೆ ಎಲ್ಲ ಅವರು ರೈತರಿಗೆ ಅನುಕೂಲ ಆಗಲಿ, ಅವು ಕಲ್ತಂತ ಉದ್ಯೋಗ ಅವಕಾಶ ಸಿಗಲಿ, ಮಕ್ಕಳು ಜನರಿಗೆ ಅವಕಾಶ ಸಿಗುದು, ಕಲ್ತವ್ರ ಜನರ ಅವಕಾಶ ಸಿಗಲಿ ಅಂತ ಕೇಳಕತ್ತಾರ ಅವರು. ಕೇಳೋದು ತಪ್ಪಿಲ್ಲ. ಈ ರೀತಿ ನೀವು ಗುಂಡಾಗಿರಿ ಮಾಡಿ ಅಂದ್ರೆ ಇದು ಅತ್ಯಂತ ಸರಿ ಇಲ್ಲ ಅಲ್ಲ.
ನನಗೊಂದ್ಸಲ ಫಸ್ಟ್ ಟೈಮ್ ಈ ಟೈಪ್ ಮಾಡಿ ಆಗಿದ್ವಿ ಬೆಳಗಾವಿಯಲ್ಲಿ. ಈ ರೀತಿ ಮಾಡಬಾರ್ದು, ಇದು ಅತ್ಯಂತ ಖಂಡಿತ ನಾವು. ತಕ್ಷಣ ತಾವೆಲ್ಲ ಅವ್ರಿಗೆ ಮೀಸಲಾತಿಯನ್ನು ಈ ಬೆಳಗಾವಿ ಜಿಲ್ಲೆಯಲ್ಲೇ ಮೀಸಲಾತಿ ತಮ್ಮ ಮಟ್ಟದಲ್ಲಿ ಅವ್ರಿಗೆ ಕೊಡಬೇಕು, ಅವ್ರಿಗೆ ನ್ಯಾಯ ಕೊಡಬೇಕು. ಮತ್ತು ಯಾರು ಲಾಠಿ ಚಾರ್ಜ್ ಮಾಡಿದ್ರೆ ಪೊಲೀಸ್ ಕಾನೂನು ಕ್ರಮ ಇರುತ್ತೆ, ಕ್ರಮ ತಗೋಬೇಕು ನಾವು. ಅವ್ರಿ ಸರ್ಕಾರಗೆಲ್ಲ ಗೊತ್ತಿರ್ತೈತ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡಿರ್ತಾರಲ್ಲ, ಎಷ್ಟು ಜನ ಬರ್ತಾರೆ ಎಷ್ಟಿಲ್ಲ ಅವ್ರಿಗೆ ಗೊತ್ತಿರ್ತೈತ್ಲ. ಲಾಠಿ ಚಾರ್ಜ್ ಯಾಕೆ ಮಾಡುದು? ಮುಖ್ಯಮಂತ್ರಿ ಬಂದ್ರೆ ಮುಗ್ದೋಗ್ತಿತ್ಲ. ಮುಖ್ಯಮಂತ್ರಿ ಗೊತ್ತಿಲ್ಲ, ದೊಡ್ಡ ವಿಷಯ. ಹೋದ್ ಸಲ ಅಥವಾ ಲಾಸ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ನೀವು ಬೆಂಬಲ ಕೊಟ್ರಿ, ಈಗ ಯಾಕಿಲ್ಲ ಅಂದ್ರೆ ಅಧಿಕಾರಿ ಬರೋಣ, ಅಧಿಕಾರ ಕೈಯಾಗ ಬರೋಣ ಚೇಂಜ್ ಆಗೋದು, ಅಧಿಕಾರಿ ಎಲ್ಲ ಟೈಮ್ ಬೇರೆ ಇರೋದು ತಪ್ಪಲ್ಲ ಅದು. ರಾಹುಲ್ ಜಾಧವ್, ಮಹಾನಗರ ಪಾಲಿಕೆ ಸದಸ್ಯ, ವಿಜಯಪುರ.